ಪ್ರೈಸ್ ಲಾರ್ಡ್ ಎಲ್ಲರಿಗೂ. ನಾವಿವಾಗ ಬಾಬು ಬುಡನ್ಗಿರಿಯಿಂದ ವಾಪಸ್ ಬಂದು ಇವಾಗ ನಾವು ಜರಿ ಫಾಲ್ಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಬಂದಿದ್ದೀವಿ. ಇದು ನೀವು ಏನು ನೋಡ್ತಾ ಇದ್ದೀರಾ, ಇದು ಜರಿ ಫಾಲ್ಸ್ಗೆ ಪಿಕಪ್ ಮಾಡೋ ಪ್ಲೇಸು. ಇಲ್ಲಿಂದನೇ ನಾವು ಜೀಪಲ್ಲಿ ಹೋಗಬೇಕು. ಇಲ್ಲಿ ಒಂದು ರೈಡ್ಗೆ ಈ ಕಡೆಯಿಂದ ಹೋಗಿ ಮತ್ತೆ ವಾಪಸ್ ಕರ್ಕೊಂಬರ್ತಾರೆ, ಇಲ್ಲೇ ಕರ್ಕೊಂಬರ್ತಾರೆ. 800 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಒಬ್ಬರಾರು ಹೋಗ್ಬೋದು, 6 ಮೆಂಬರ್ಸ್ ಆರು ಹೋಗ್ಬೋದು. 1ರಿಂದ 6 ಮೆಂಬರ್ಸ್ಗೆ 800 ರೂಪಾಯಿ. ಅವರು ಶೇರ್ ಅಂತೂ ಮಾಡಲ್ಲ. ನೋಡಿರಿ, ಈ ಜೀಪ್ಗಳೆಲ್ಲ ನೋಡ್ತಾ ಇದ್ರೆ ಏನು ಧೂಳು ಹಿಡಿದ್ಬಿಟ್ಟೈತೆ, ಇದ್ರಲ್ಲಿ ಹೆಂಗಪ್ಪ ಹೋಗೋದು ಅಂತ ನಾವು ಅನ್ಕೋಬೋದು. ಆದರೆ ಏನಕ್ಕೆ ಈ ಥರ ಧೂಳಾಗಿದೆ ಅಂಬ ನಾನು ಮುಂದೆ ತೋರಿಸ್ತೀನಿ ನೋಡಿರಿ ನಿಮಗೆ. 800 ರೂಪಾಯಿ ಕೊಟ್ಬಿಟ್ಟು ನಾವು ಜೀಪ್ನ ರೆಂಟ್ ತೊಗೊಂಡು ಹೋಗ್ತಾ ಇದ್ವಿ ಫ್ರೆಂಡ್ಸ್. ಈ ಕಡೆಯಿಂದ ಹೋಗಿ ಮತ್ತೆ ಇಲ್ಲೇ ಕರ್ಕೊಂಬಂದು ಬಿಡ್ತಾರೆ. ಫುಲ್ ಎಕ್ಸೈಟ್ಮೆಂಟ್ ಇದ್ದೀವಿ. ನಮಗಂತೂ ಯಾವ ರೀತಿ ಇರುತ್ತೆ ಜರಿ ಫಾಲ್ಸ್ ಅಂದ್ಬಿಟ್ಟು ಬನ್ನಿ ನೋಡೋಣ. ಮುಂದೆ 4 ಕಿಲೋಮೀಟ್ರ್ ನಮಗೆ ಮೇನ್ ರೋಡಲ್ಲಿ ಇದೇ ರೀತಿ ಚೆನ್ನಾಗಿರುತ್ತೆ. ಅದಾದಮೇಲೆ ನಮಗೆ ಮಣ್ ರೋಡ್ ಸಿಗೋದೆ ಅಂತ ಹೇಳಿದ್ದಾರೆ ಡ್ರೈವರು. ಮುಂದೆ ತೋರಿಸ್ತೀರಿ ನೋಡಿರಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಹೊರಗಡೆ ಎಂಟ್ರಿ ಆಗ್ತಾ ಇದ್ವಿ. ಮೇನ್ ರೋಡ್ ಬಿಟ್ಟು ನಾವು ಮಣ್ ರೋಡ್ ಕಡೆ ಹೋಗ್ತಾ ಇದ್ವಿ. ಇಲ್ಲಿಂದ ನಮಗೆ ನಿಜವಾದ ರೈಡ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂದರೆ, ನಿಜವೂ ನಾವೇನಾದ್ರು ಅಕಸ್ಮಾತ್ ಆ ಜೀಪಲ್ಲಿ ನಾವು ಹಿಡ್ಕೊಂಡು ಕೂತ್ಕೊಂಡಿಲ್ಲ ಅಂದರೆ ಬಿದ್ದೋಗ್ಬಿಡ್ತೀವಿ. ಆ ಥರ ಇದೆ ರೋಡು. ಫುಲ್ಲು ಶೇಕ್ ಆಗುತ್ತೆ ಜೀಪು. ಆಮೇಲೆ ಜೀಪ್ ಇಷ್ಟು ಮಣ್ಣು ಡಸ್ಟ್ ಎಲ್ಲ ಹಿಡ್ದಿರೋದು ಏನಕ್ಕೆ ಅಂತ ನಮ್ಗೆ ಇವಾಗ ಗೊತ್ತಾಯಿತು. ಅಲ್ಲಿ ಅದು ಜೀಪ್ ಹೋಗ್ತಾ ಇದ್ರೆ ನಮಗೆ ಹಿಂದ್ಗಡೆ ಪೌಡ್ರು, ಕೆಮ್ಮಣ್ಣು ಪೌಡ್ರ್ ಹಂಗೆ ಹಾಕೊಂಬರ್ತಾಯಿದೆ. ನೋಡಿ ಯಾವ ರೀತಿ ಇದೆ ಅಂದರೆ, ನೋಡಿ ಇಲ್ಲಿ ನಿಜವೂ ಓಡಿಸ್ತಾವ್ರಲ್ಲ, ಇಲ್ಲಿ ಡ್ರೈವ್ ಮಾಡ್ತಾವ್ರಲ್ಲ, ನಿಜಕ್ಕೂ ಅದಕ್ಕೆ 800 ರೂಪಾಯಿ ವರ್ತಿದೆ ಅಂತ ನಾನು ಅಂತೀನಪ್ಪ. ಸೂಪರಾಗಿದೆ ಮಾತ್ರ ರೈಡ್ ಇದು. ಅಕಸ್ಮಾತ್ ಮಳೆ ಟೈಮಲ್ಲಿ ಬಂದರೆ ತುಂಬ ಸ್ಲಿಪ್ ಆಗುತ್ತೆ. ಅದಕ್ಕೋಸ್ಕರ ಅವ್ರು 800 ರೂಪಾಯಿ ಇಟ್ಟಿರೋದು ಒಳ್ಳೆಯ ಒಂದು ವಿಷಯನೇ. ಯಾರ್ಯಾರು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಇದನ್ನು ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದಕ್ಕೋಸ್ಕರ ಒಂದು ಕೊಡಲೇಬೇಕು ಬಿಡಿ 800 ರೂಪಾಯಿ. ಅಕಸ್ಮಾತ್ ನೋಡಿರಿ, ಒಂದು ಕಡೆಯಿಂದ 2 ಜೀಪ್ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಕಡೆಯಿಂದ ಹೋಗಿ ಮತ್ತೆ ಆ ಕಡೆಯಿಂದ ಇನ್ನೊಂದು ಯಾವ್ದಾದ್ರು ಬಂದರೆ ಸ್ವಲ್ಪ ನಿಲ್ಲಿಸ್ಕೊಂಡು ಅದಕ್ಕೆ ನಾವು ಪ್ಲೇಸ್ ಮಾಡಿಕೊಡ್ಬೇಕು. ನೋಡಿ ಹಂಗೆ ಆ ಕಡೆಯಿಂದ ಒಂದು ಜೀಪ್ ಬರ್ತಾ ಇದೆ. ನಮ್ಮ ಡ್ರೈವರ್ ಸ್ವಲ್ಪ ಹಿಂದೆ ರಿವರ್ಸ್ ತೊಗೊಂಡು ಸೈಡಲ್ಲಿ ಹಾಕ್ಕೊಂಡು ಆ ಜೀಪ್ಗೆ ದಾರಿ ಮಾಡಿಕೊಡ್ತಿದ್ದಾರೆ. ನಿಮ್ಗೊಂದು ಡೌಟ್ ಬರ್ಬೋದು ಫ್ರೆಂಡ್ಸ್, ಯಾಕೆಂದರೆ ನೋಡಿರಿ, ಆರಾಮಾಗಿ ಇಲ್ಲಿ ಸರ್ಕಾರದ ಕಡೆಯಿಂದ ಏನಾದರೂ ಒಂದು ರೋಡನ್ನು ಚೆನ್ನಾಗಿ ವ್ಯವಸ್ಥೆ ಮಾಡ್ಬೋದು ಅಂತ ನೀವು ಅನ್ಕೋಬೋದು. ಅದನ್ನು ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇದು ಒಂದು ಪ್ರೈವೇಟ್ ಪ್ರಾಪರ್ಟಿ ಅಂತ, ಯಾರೋ ಒಬ್ರದ್ದು ಇಲ್ಲೇ ಚಿಕ್ಕಮಂಗ್ಳೂರು ಲೋಕಲ್ ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ. ಅದಕ್ಕೆ ಅವರು ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಅದು ಹಿಂಗೆ ಇದೆ. ಸರ್ಕಾರದ ಕಡೆಯಿಂದ ಏನಾದರೂ ಆಗಿದ್ದಿದ್ರೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ರು ರೋಡೆಲ್ಲೂ ನೋಡಿರಿ. ಮತ್ತು ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಸಜೆಷನ್ ಅಂದರೆ, ನೀವೇನಾದ್ರು ಅಕಸ್ಮಾತ್ ಈ ಥರ ಹೊರಗಡೆ ಬರಬೇಕಾದ್ರೆ, ಟೂರಿಸ್ಟ್ ಪ್ಲೇಸ್ ಬರಬೇಕಾದ್ರೆ ನೀವು ಅಮೌಂಟನ್ನು ಸ್ವಲ್ಪ ಕ್ಯಾಶ್ ಅಮೌಂಟ್ ತಗೊಬಂದ್ಬಿಡಿ. ಯಾಕೆಂದರೆ ಒಂದೊಂದು ಸಲ ನೆಟ್ವರ್ಕ್ ಸಿಗೋಲ್ಲ. ಆ ಥರ ತುಂಬ ನಾವು ಇಶ್ಯೂನ ಅನುಭವಿಸ್ಬಿಟ್ಟಿದ್ವಿ. ಅದಕ್ಕೋಸ್ಕರ ಕ್ಯಾಶ್ ಅಮೌಂಟ್ ತಂದುಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ. ನೋಡಿರಿ, ಈ ಜೀಪ್ನ ರೈಡ್ನ ನೀವು ಎಂಜಾಯ್ ಮಾಡಿ. ನಾನು 2x ಅಲ್ಲಿ ಇಟ್ಟಿರ್ತೀನಿ ಇದನ್ನು. ಫೈನಲಿ ನಮ್ಮ ಜೀಪ್ ರೈಡ್ ಮುಗಿಸ್ಕೊಂಡು ಬಂದಿಳಿದು ಫ್ರೆಂಡ್ಸ್. ನೋಡ್ರಿ, ಇಲ್ಲೆಲ್ಲ ಹಂಗೆ ಜರಿ ಫಾಲ್ಸ್ ನೀರೆಲ್ಲ ಫ್ಲೋ ಆಗ್ತಾ ಇದೆ. ಹಂಗೆ ಇಲ್ಲಿಂದ ನಮಗೆ ಜೀಪ್ ಅವರು ಒಂದು ಕೂಪನ್ ಕೊಡ್ತಾರೆ. ಅಂದರೆ ನಾವು ವಾಪಸ್ ಬರ್ಬೇಕಾದ್ರೆ ಅದನ್ನು ತೋರಿಸಿದ್ರೆ ನಮಗೆ ಅದೇ ಇನ್ನೊಂದು ಫ್ರೀಯಾಗಿ ಇನ್ನೊಂದು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ನಮಗೆ ಪಿಕಪ್ ಪಾಯಿಂಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ನಾವು ಜೀಪ್ ಇಳಿದ್ಮೇಲಿಂದ ಒಂದು 500 ಮೀಟರ್ಸ್ ನಾವು ವಾಕ್ ಮಾಡಬೇಕಾಗುತ್ತೆ. ಆವಾಗ ನಮಗೆ ಜರಿ ಫಾಲ್ಸು ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ನಮಗೆ ಒಂದು ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಮೇಲ್ಗಡೆಯಿಂದ ತುದಿದು ಅದು ಈ ಫಾಲ್ಸ್ ತುದಿದು ಕಾಣಿಸ್ತಾ ಇರೋದು ನಮಗೆ ವ್ಯೂ. ಹಂಗೆ ಮುಂದೆ ಹೋಗ್ತಾ ಇದ್ರೆ ಫುಲ್ ಕಾಣಿಸುತ್ತೆ. ನೋಡಿರಿ, ಎಷ್ಟು ಫುಲ್ ಎಕ್ಸೈಟ್ಮೆಂಟ್ ಇದೆ ಮಾತ್ರ, ಯಾವ ರೀತಿ ಇರುತ್ತೆ ಉಂಟು. ಆ ಸೌಂಡ್ ಮಾತ್ರ ಇಲ್ಲಿವರೆಗೂ ಕೇಳಿಸ್ತಾ ಇದೆ ಫ್ರೆಂಡ್ಸ್. ನಾನು ಅದರಲ್ಲಿ ಅಕ್ಕಪಕ್ಕ ಸೌಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ಫುಲ್ ಮ್ಯೂಟ್ ಮಾಡಿದ್ದೀನಿ. ಆ ಸೌಂಡ್ ಯಾವ ರೀತಿ ಕೇಳಿಸ್ತಾ ಇದೆ ಅಂದರೆ, ನೀರು ಬೀಳ್ತಾ ಇರೋ ಸೌಂಡು, ಆಮೇಲೆ ಇಲ್ಲಿ ನೀರು ಫ್ಲೋ ಆಗ್ತಿರೋ ಸೌಂಡ್ಗೂ ನಮ್ಮ ಕಿವಿ ಕುಯ್ ಅಂತ ಇದೆ. ಆ ರೀತಿ ಸೌಂಡ್ ಬೀಳ್ತಾ ಇದೆ. ಇದು ಸಕ್ಕತ್ತಾಗಿದೆ ಮಾತ್ರ. ನೋಡ್ತಾ ಇದ್ರೆ ಫುಲ್ ಎಕ್ಸೈಟ್ಮೆಂಟ್ ಇದ್ದಿದ್ಕೂ, ಅಲ್ಲಿಂದ ನಾವು ಕಾಯ್ಕೊಂಡು ಬಂದಿದ್ಕೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅನ್ನಿಸ್ತಿದೆ ನೋಡ್ರಿ.
ನೋಡಿ ಫ್ರೆಂಡ್ಸ್, ಈಗ ನಾನು ಜರಿ ಫಾಲ್ಸ್ ಮುಂದೆ ನಿಂತಿದ್ದೀನಿ. ಅದರ ಸೌಂಡು ತುಂಬ ಜಾಸ್ತಿ ಇದೆ, ಅದಕ್ಕೆ ನಾನು ವಾಲ್ಯೂಮ್ ಕಡಿಮೆ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಫಾಲ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ಚಿಕ್ಕಮಗಳೂರಿಂದ 24 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 267 ಕಿಲೋಮೀಟರ್ ಆಗುತ್ತೆ. ಈ ಫಾಲ್ಸ್ನ ಬಟರ್ ಮಿಲ್ಕ್ ಫಾಲ್ಸ್ ಅಂತಲೂ ಕರೀತಾರೆ. ಅದರಿಂದ ಬರುವ ನೊರೆಯಿಂದ ಅದನ್ನು ಬಟರ್ ಮಿಲ್ಕ್ ಫಾಲ್ಸ್ ಅಂತ ಕರೀತಾರೆ. ತುಂಬ ಸೂಪರಾಗಿದೆ ಫ್ರೆಂಡ್ಸ್. ನನಗಂತೂ ಇದನ್ನು ನೋಡಿಬಿಟ್ಟು ತುಂಬ ಖುಷಿಯಾಗ್ಬಿಟ್ಟು ನನ್ನ ಮನಸ್ಸು ಅಕ್ಕಿ ಥರ ಹಾರಾಡ್ತೈತೆ. ಆಮೇಲೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಲ್ಗಳು ಬಂಡಿ ಇದೆ, ಅದೆಲ್ಲ ತುಂಬ ಜಾರುತ್ತೆ, ನೋಡ್ಕೊಂಡು ಓಡಾಡಬೇಕು ಫ್ರೆಂಡ್ಸ್. ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಆಗಿಲ್ಲ. ನಾವು ಒಂದು ಅರ್ಧ ಗಂಟೆ 1 ಅವರ್ ಇಲ್ಲೇ ನೀರಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಫೋಟೋ ಗಿಟೋಸ್ ತಗೊಂಡು ಮತ್ತೆ ಇಲ್ಲಿಂದ ವಾಪಸ್ ಹೊರಡ್ತಾ ಇದ್ವಿ ಫ್ರೆಂಡ್ಸ್. ಮತ್ತು ಅಲ್ಲೇ ಬಂದು ಜೀಪ್ ಹತ್ಕೊಂಡು ಕೂಪನ್ ತೋರಿಸ್ಬಿಟ್ಟು ಜೀಪ್ ಹತ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಆಫ್ ರೋಡ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಅದೇ ರೀತಿ ನಾವು ಚಿಕ್ಕಮಂಗ್ಳೂರಿಗೆ ವಾಪಸ್ ಹೋಗೋ ರೋಡಲ್ಲಿ ಜಿಪ್ ಲೈನ್ ಇತ್ತು ಫ್ರೆಂಡ್ಸ್. ನಾವು ಪ್ಲ್ಯಾನ್ ಮಾಡಿರಲಿಲ್ಲ, ಆಗಿದ್ದಾಗಲಿ ಒಂದು ಸಲ ಪ್ಲ್ಯಾನ್ ಹೋಗಿ ನೋಡೇ ಬಿಡೋಣ ಅಂದ್ಬಿಟ್ಟು, ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಜಿಪ್ ಲೈನ್ ಅಂದ್ಬಿಟ್ಟು ಹಿಡ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ಜಿಪ್ ಲೈನ್ಗೆ ಇಲ್ಲಿ ಒಬ್ಬರಿಗೆ 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ಒಂದು ರೌಂಡ್ ಹೋಗಿ ಈ ಕಡೆಯಿಂದ ಒಂದು ರೌಂಡ್ ಹೋಗ್ಬಿಟ್ಟು ಮತ್ತೆ ಆ ಕಡೆಯಿಂದ ಒಂದು ರೌಂಡ್ ಕಳಿಸ್ತಾರೆ. ನೋಡೋಣ ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂದ್ಬಿಟ್ಟು ನಾನು 300 ಫೋನ್ಪೇ ಮಾಡಿಬಿಟ್ಟು ಇಲ್ಲಿ ಬೆಲ್ಟ್ ಹಾಕೊಂಡು, ಬೆಲ್ಟ್ ಅವರೇ ಹಾಕ್ಕೊಡ್ತಾರೆ. ಬೆಲ್ಟ್ ಹಾಕೊಂಡು ಆರಾಮಾಗಿ ಬಂದು ಇಲ್ಲಿ ನಿಂತಿದ್ವಿ ರೆಡಿಯಾಗಿ. ಈಗ ನೆಕ್ಸ್ಟ್ ಹೋಗೋದೆ. ಈ ಹಚ್ಚ ಹಸಿರಿನ ಮಧ್ಯೆ ಜಿಪ್ ಲೈನ್ ಹೋಗೋದು ಒಂಥರ ಖುಷಿ ಆಗ್ತಿದೆ. ನನಗಂತೂ ಫುಲ್ ಖುಷಿ ಆಗಿದ್ದೀನಿ. ಆದರೆ ಒಂದೊಂದು ಭಯ ಅಂತ ಏನು ಹೇಳಿದ್ರೆ, ಮೊಬೈಲ್ ಇಟ್ಕೊಂಡಿದ್ದೀನಿ, ಯಾವ್ದಾರು ಮರಕ್ಕೆ ಟಚ್ ಆಗಿ ಬಿದ್ದಿದ್ದು ಕೆಳಗೆ ಹೋಗಿದ್ದಪ್ಪ ಅದೊಂದು ಬೇಜಾರು, ಅದೊಂದು ಭಯ ನನಗೆ. ಆಮೇಲೆ ಅದು ಬಿಟ್ಟರೆ ಇನ್ನು ಸೂಪರ್ ಆಗಿದೆ ಮಾತ್ರ ಇದು ಎಕ್ಸ್ಪೀರಿಯೆನ್ಸು. ನೀವು ಒಂದ್ಸಲ ಯಾರು ಟ್ರೈ ಮಾಡಿ, ಇನ್ನೂ ಯಾರು ಟ್ರೈ ಮಾಡಿಲ್ಲ ಅನ್ನೋರು ಇದನ್ನು ಒಂದ್ಸಲ ಜಿಪ್ ಲೈನ್ ಸೂಪರ್ ಆಗಿರುತ್ತೆ, ಟ್ರೈ ಮಾಡಿ. ಒಬ್ಬರಿಗೆ 300 ರೂಪಾಯಿ ಅಷ್ಟೇ. ಇವತ್ತು ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಅದನ್ನು ಸಂಪಾದನೆ ಮಾಡ್ಕೋಬೋದು. ಈ ಥರ ಎಕ್ಸ್ಪೀರಿಯೆನ್ಸು ಯಾವತ್ತೂ ಮೆಮೊರೀಸಲ್ಲಿ ಇರುತ್ತೆ. ಇದಕ್ಕೆ ಒಂದ್ಸಲ ಟ್ರೈ ಮಾಡಿ, ಸೂಪರ್ ಆಗಿದೆ, ಎಂಜಾಯ್ ಮಾಡಿ, ಇದು ನನ್ನ ಜಿಪ್ ಲೈನ್ ಎಂಜಾಯ್ ಮಾಡಿ. ಹಂಗೂ ಹಿಂಗೂ ಜೀವನದಲ್ಲಿ ಫಸ್ಟ್ ಟೈಮ್ ಜಿಪ್ ಲೈನ್ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟೆ. ಸೂಪರ್ ಆಗಿತ್ತು ಮಾತ್ರ, ಫುಲ್ ಖುಷಿ ಆಗೋಯ್ತು ನನಗಂತೂ. ಫುಲ್ಲು ಪೃಥ್ವಿ ಫುಲ್ ಖುಷಿಯಪ್ಪ. ಹಂಗೆ ಜಿಪ್ ಲೈನ್ ಮುಗಿಸ್ಕೊಂಡು ಮತ್ತೆ ನಾವು ಚಿಕ್ಕಮಂಗ್ಳೂರು ಕಡೆ ವಾಪಸ್ ಹೋಗ್ತಾ ಇದ್ವಿ. ಆ ವಾಪಸ್ ಹೋಗೋ ರೋಡಲ್ಲಿ ನಮಗೆ ಸಿರಿ ನೇಚರ್ ರೂಟ್ ಮತ್ತು ಒಂದು ಕೆಫೆ ಡೇ ಸಿಗುತ್ತೆ. ಚಿಕ್ಕಮಂಗ್ಳೂರು ಬಂದ್ಬಿಟ್ಟು ಕಾಫಿನ ಟೇಸ್ಟ್ ಮಾಡಲಿಲ್ಲ ಅಂದರೆ ಹೆಂಗೆ ಅಲ್ವಾ, ಅದಕ್ಕೇನು ಕಾಫಿ ಟೇಸ್ಟ್ ಮಾಡ್ಬಿಟ್ಟು ಅಲ್ಲಿ ಕಾಫಿ ಕುಡ್ಕೊಂಡು ಮತ್ತೆ ಅಲ್ಲಿ ಒಂದು ಕುದುರೆ ಸವಾರಿ ಎಲ್ಲ ಇತ್ತು, ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಫೋಟೋಸ್ ತೊಗೊಂಡು ಮತ್ತು ಚಿಕ್ಕಮಗಳೂರು ಬಂದು ನಾವು ಬೆಂಗಳೂರಿಗೆ ವಾಪಸ್ ಬಂದು ಫ್ರೆಂಡ್ಸ್. ಇದಿಷ್ಟು ನಮ್ಮ ಚಿಕ್ಕಮಗಳೂರು ಸೀರೀಸ್ನ ಫುಲ್ ವೀಡಿಯೋಸು. ಈ ಸೀರೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೇಗಿದೆ ಅಂದ್ಬಿಟ್ಟು ನಾನು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿಬಿಡಿ. ಸಿಗೋಣ ನೆಕ್ಸ್ಟ್ ಸೀರೀಸಲ್ಲಿ. ಬಾಯ್.